ಸಂಪುಟ ವಿಸ್ತರಣೆ ವೇಳೆ ಬೆಳಗಾವಿ ಜಿಲ್ಲೆಗೆ ಜಾಕ್ಪಾಟ್ ಹೊಡೆಯುತ್ತಾ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಮಂತ್ರಿ ಭಾಗ್ಯ ಸಿಗುತ್ತಾ? ಅಲ್ಲಿ ಬೆಳಗಾವಿಯ ಮೂವರು ನಾಯಕರೊಂದಿಗೆ ಸಿಎಂ ಡಿ ಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಹೆಬ್ಬಾಳ್ಕರ್ ಅವರೊಂದಿಗೆ ಮುಖ್ಯಮಂತ್ರಿಗಳ ಸಭೆ ಇದೆ. ಲಕ್ಷ್ಮಣ ಸವದಿ ವಿಚಾರದಲ್ಲಿ ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಬಂದರು, ಅವ್ರನ್ನೇನು ಮಾಡಲಿಲ್ಲ, ಸುಮ್ಮನೆ ಬಂದಿದ್ದ ಲಕ್ಷ್ಮಣ ಸವದಿ ಅವರು ಈ ಪಾರ್ಟಿಗೆ, ಅವ್ರು ಯಾವ ಮಿನಿಸ್ಟ್ರಿಗೆ ಕೂಡ ಕೊಡಲಿಲ್ಲ ಅಂತ ಒಂದಷ್ಟು ಜನ ಅದರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಸಚಿವೆಯಾಗಿದ್ದರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣವನ್ನು ನಿಭಾಯಿಸ್ತಾ ಇದ್ದರು. ಅವ್ರನ್ನೂ ಕೂಡ ಇದೀಗ ಮಿನಿಸ್ಟ್ರಿಗಿರಿಂದ ಆಚೆ ಇಡಲಾಗಿದೆ. ಅವ್ರನ್ನೇನಾದರೂ ಮಿನಿಸ್ಟ್ರ್ ಮಾಡಿಬಿಡ್ತಾರಾ? ಈ ಚರ್ಚೆಗಳಿತ್ತಲ್ಲ ಇಲ್ಲಿ. ಇನ್ನು ಜಾರಕಿಹೊಳಿ ಗೊತ್ತಿರತಕ್ಕಂಥದ್ದೇ ವಿಚಾರ. ಸೊ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ ಈ ಮೂವರೊಂದಿಗೂ ಕೂಡ ಸಿಎಂ ಸಭೆ ನಡೆಸಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಮೂವರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಿತ್ತಾಡದೆ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು. 3 ಮಂತ್ರಿ ಸ್ಥಾನ ಕೊಡ್ತೀವಿ, ಅದರ ಲಾಭ ಪಕ್ಷಕ್ಕಾಗಬೇಕು. ಪರ್ಸ್ನಲಿ ಬೆಳ್ಕೊಳ್ಳೋದಲ್ಲ, ಪಕ್ಷಕ್ಕೆ ಅದರಿಂದ ಏನಾದರೂ ಯೂಸ್ ಆಗಬೇಕು. ಬೆಳಗಾವಿಯ ನಾಯಕರಿಗೆ ಕಿವಿಮಾತು ಹೇಳಿರೋದು ಸಿಎಂ ಡಿ ಕೆ ಶಿವಕುಮಾರ್ ಅವರು. ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ ಮುಖ್ಯಮಂತ್ರಿಗಳ ಕಣ್ಣಿದೆ ಇಲ್ಲಿ. ಸೊ ಬೆಂಗಳೂರು ಆದಮೇಲೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರೋದು ಎಲ್ಲಿ ಅಂದರೆ ಬೆಳಗಾವಿಯಲ್ಲಿ. ಅತಿ ದೊಡ್ಡ ಜಿಲ್ಲೆಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ರಾಜಕೀಯ ಲಾಭ ಪಡ್ಕೊಳ್ಬೇಕು ಅಂಥೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ.